ಈ ಅಜಿತ್ ಹನುಮಕ್ಕನವರು ಏನು ದರ್ಶನ ಮೇಲೆ ಸೇಡಿದೆಯಾ? ಅವರೇನಾದರೂ ನಿಮಗೆ ಅನ್ಯಾಯ ಮಾಡಿದ್ರಾ? ಓಕೆ, ವಿಕ್ಟಿಮ್ ಆಗಿರೋದು, ನೋವಾಗಿರೋದು ಚಿತ್ರದುರ್ಗದ ಜನತೆಗೆ, ಕರ್ನಾಟಕದ ಜನತೆಗೆ. ಒಂದು ಸಾವನ್ನು ಯಾರೂ ಒಪ್ಪೋದಿಲ್ಲ. ಮೊದಲು ಮೀಡಿಯಾಗಳು ಎಲ್ಲ ವಕೀಲರಾಗ್ತಾರೆ, ಕಾನೂನು ಆಗ್ತಾರೆ, ಪೊಲೀಸ್ ಆಗ್ತಾರೆ, ಅವರೇ IGP ಆಗ್ತಾರೆ, ಅವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ, ಅವರೇ ಕೊನೆಗೆ ಪ್ರಾಸಿಕ್ಯೂಟರ್ ಆಗ್ತಾರೆ, ಅವರೇ ಲಾಯರ್ ಆಗ್ತಾರೆ, ಅವರೇ ಜಡ್ಜ್ ಆಗಿ ತೀರ್ಮಾನನೂ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಅಜಿತ್ ಹನುಮಕ್ಕನವರು ಏನು ಹೇಳಿದ್ರಿ? ಅಜಿತ್ ಹನುಮಕ್ಕನವ್ರು ಏನು ಹೇಳಿದ್ರಿ ನೀವು ಅಂದರೆ, ಸೊ ಈ ಅಜಿತ್ ಹನುಮಕ್ಕನವ್ರು ಏನು ಮಾಡ್ತಾರೆ ಅಂದರೆ, TV ಒಳಗೆ ಹೇಳಿದರು, ಒಂದು ಅಶ್ಲೀಲ ಮೆಸೇಜ್ ಕೊಟ್ಟವನಿಗೆ ಒಂದು ಕೊಲೆ ಮಾಡಬೇಕಾದ್ರೆ 1000 ಮೆಸೇಜ್ ಕೊಟ್ಟವರಿಗೆ 1000 ಮಂದಿ ಮೆಸೇಜ್ ಕೊಡ್ತಾರೆ, 1000 ಮಂದಿನೂ ಕೊಲ್ಲಬೇಕಾ? ಘಟನೆ ಏನಾಗಿದೆ? ಮೇಲ್ನೋಟದಲ್ಲಿ ರೇಣುಕಾ ಸ್ವಾಮಿಯನ್ನು ಅವನು ಅಪೋಲೋ ಮೆಡಿಕಲ್ ಸ್ಟೋರ್ನಲ್ಲಿ 7ನೇ ತಾರೀಕುವರೆಗೂ ವರ್ಕ್ ಮಾಡಿದ್ದಾನೆ, 6ನೇ ತಾರೀಕು ವರ್ಕ್ ಮಾಡಿ ರಾತ್ರಿ ಹೋಗಿದ್ದಾನೆ ಅಂತ ಸುಳಿವಿದೆ. ಸೊ ಅದಕ್ಕೆ ನಾವು ಲಾಸ್ಟ್ ಸೀನ್ ಥಿಯರಿ ಅಂತೀವಿ. ಅಲ್ಲಿ ಸೆಕ್ಷನ್ 302 ಬಂದಿದೆ. ಈಗ ಯಾವ್ಯಾವ ಸೆಕ್ಷನ್ಗಳ ಶಿಕ್ಷೆ ಆಗ್ತದೆ ಅಂದರೆ, ಈಗ ಹಾಕಿರೋದು ಶಿಕ್ಷೆ ಸೆಕ್ಷನ್ ಹಾಕಿರೋದು 302 ಹಾಕಿರ್ತಾರೆ. ಕಿಡ್ನ್ಯಾಪ್ ಹಾಕಿರ್ತಾರೆ. ಕಿಡ್ನ್ಯಾಪು ಪ್ಲಸ್ ಹೆರಾಸ್ಮೆಂಟ್ ಆ್ಯಂಡ್ ಅಸಲ್ಟ್. ಅಲ್ಲಿ ಅಸಲ್ಟ್ ಬೈ ಮೀನ್ಸ್ ಆಫ್ ಡೆಡ್ಲಿ ವೆಪನ್ಸ್ ಅಂತ ಹೇಳ್ತಾರೆ 324ದಾಗೆ. ಗಾಯ ಹರಿತವಾದ ಆಯುಧಗಳು, ಯಾವುದೇ ಒಂದು ಆಯುಧಗಳಿಂದ ಹೊಡೆದಾಗ 324, 325, 326 ಆಗ್ತವೆ. ಗ್ರೀವಿಯಸ್ ಹರ್ಟ್ ಅಂತವೆ ಅದಕ್ಕೆ. ಗ್ರೀವಿಯಸ್ ಹರ್ಟ್ ಬೈ ಮೀನ್ಸ್ ಆಫ್ ಡೆಡ್ಲಿ ವೆಪನ್ಸ್ ಅಂತ ಹೇಳ್ತೀವಿ. ಅದು 324 ಕೆಳಗೆ 2 ಇಯರ್ಸ್ ಮಟ್ಟ ಕನ್ವಿಕ್ಷನ್ ಇದೆ, 325 ಲೈಫ್ ಇಂಪ್ರಿಸನ್ಮೆಂಟ್ ಇದೆ, 326 ಕೂಡ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಸೊ ಲೈಫ್ ಇಂಪ್ರಿಸನ್ಮೆಂಟು ಅದಾದ ನಂತರ ಈ ಕೇಸಿನಲ್ಲಿ ಮೇಲ್ನೋಟದ ಎವಿಡೆನ್ಸು ಪೊಲೀಸರು 302 ಮರ್ಡರ್ ಆಗಿದೆ ಅಂತ ಹೇಳಿ ರೆಡ್ ವಿತ್ 199 ಆ್ಯಂಡ್ 149. 149 ಅಂದರೆ 5 ಅಥವಾ 5 ಜನರ ಹೆಚ್ಚಕ್ಕಿಂತ ಕೂಡಿ 149 IPC ಅಂದರೆ 5 ಅಥವಾ 5ಕ್ಕಿಂತ ಹೆಚ್ಚು ಜನರ ಕೂಟ ಸೇರಿಕೊಂಡು ಅದಕ್ಕೆ ಪ್ಲಾನ್ ಮಾಡಿ ಒಂದು ಪಿತೂರಿಯನ್ನು ಮಾಡಿ, ಅದು ಕಾನ್ಸ್ಪಿರಸಿ ಅಂತ ಹೇಳ್ತೇವೆ ನಾವು. ಪಿತೂರಿಯನ್ನು ಮಾಡಿ ಅವನನ್ನು ಕರ್ಕೊಂಬಂದು ಅವನಿಗೆ ಅಲ್ಲಿ ಹೆದರಿಸಿ ಅಸಲ್ಟ್ ಮಾಡಿ ಅವನನ್ನು ಕಳಿಸುವಂಥ ಒಂದು ಇಂಟೆನ್ಷನ್ನು ಅವರಲ್ಲಿ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಹಲವಾರು ಕೇಸುಗಳನ್ನು ನಾವು ನಡೆಸಿದ ಆಧಾರದ ಮೇಲೆ, ಅದರ ಅನುಭವದ ಮೇಲೆ ನಾನು ಹೇಳ್ತೀನಿ. ಅವೈಲೇಬಲ್ ಮೇಲ್ನೋಟದ ಮಟೀರಿಯಲ್ ಅವೈಲೇಬಲ್ ಆಧಾರದ ಮೇಲೆ, ನಮ್ಮ ಅನುಭವದ ಮೇಲೆ, ನಾವು ನಡೆಸಿದ ಮರ್ಡರ್ ಕೇಸ್ಗಳಲ್ಲಿ ಏನೇನಾಗಿದ್ದಾವೆ, ಏನೇನು ಬಿಟ್ಟಿದಾವ ಅನ್ನುವ ಆಧಾರದ ಮೇಲೆ ನಾನು ಅದನ್ನು ಹೇಳ್ತಾ ಇದ್ದೀನಿ.